ಸಾಕ್ಷಾತ್ಕಾರ ಟ್ರಸ್ಟ್ನವರು ಈ ಥರ ಒಂದು ಕಾರ್ಯಕ್ರಮ ಅಂದ್ಕೊಳ್ಳೋದು ಮೊದಲೇ ಅಲ್ಲ, ಇವತ್ತು 10ನೇ ವರ್ಷದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ನಮ್ಮಂತ ಕರೆದು ನಾನು ಮಾತಾಡಿ ಒಳ್ಳೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದಕ್ಕೆ 2 ಮಾತಾಡಿ ಅಂತ ಹೇಳಿದ್ರು. ಈಗಿನ ಕಾಲದಲ್ಲಿ ತುಂಬ ಮಕ್ಕಳು ಬೇರೆ ಈಗ SSLC ಮುಗಿಸ್ಕೊಂಡು ಕಾಲೇಜ್ಗೆ ಹೋಗುವಂಥ ಸಮಯ. ಈ ಸಮಯದಲ್ಲಿ ಅವರು ಚೆನ್ನಾಗಿ ಓದಿ ಮುಂದೆ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ದೇಶಕ್ಕೆ ಒಳ್ಳೆ IAS, IPS, KS, KPS ಆ ಥರ ಮಾಡಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಬೇಕು ಅಂತ ನಾನು ಅವರಿಗೆ ಕರೆ ಕೊಟ್ಟಿದ್ದೇನೆ. ಹಾಗೆ ವಿಶೇಷವಾಗಿ ಕನ್ನಡದ ಬಗ್ಗೆ ಅವರು ಅಭಿಮಾನ ಬೆಳೆಸ್ಕೋಬೇಕು. ಇವತ್ತಿನ ದಿವಸ ಕನ್ನಡ ಅಂತಂದರೆ ಯಾರು ಇಷ್ಟ ಬಂದಂಗೆ ಮಾತಾಡೋದ್ರಲ್ಲ ಆಗಿದೆ. ಕನ್ನಡ ಎಷ್ಟು ಹಳೆಯದು ಅಂತೇಳ್ಬಿಟ್ಟು ಎಲ್ಲರಿಗೂ ಇವಾಗ ಈ ಒಂದು ಕಮಲ್ ಹಾಸನ್ ಹೇಳಿದ ಮೇಲೆ ಎಲ್ಲರಿಗೂ ಅರ್ಥಪೂರ್ಣವಾಗುವಂಥ ಎಲ್ಲ ಕವಿಗಳಿರಬೇಕು, ನಾಡಿನ ಎಲ್ಲ ಮುತ್ಸದ್ದಿಗಳು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಕನ್ನಡದ ಬಗ್ಗೆ ಇವರೆಲ್ಲರೂ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು. ನಮ್ಮ ನಾಡಿನ ಜಲ ನೆಲ ಎಲ್ಲದರಲ್ಲೂ ಅವರು ಕನ್ನಡದ ಬಗ್ಗೆ ಇರಬೇಕು ಅಂತ ತಮ್ಮಲ್ಲಿ ಹೇಳಿ ನಾನು ಕರೆ ಕೊಡ್ತಿದ್ದೀನಿ. ಸರ್, ಈ ಸಂದರ್ಭದಲ್ಲಿ ಪೋಷಕರಿಗೆ, ಮಕ್ಕಳಿಗಿಂತ ಪೋಷಕರಿಗೆ ನಿಮ್ಮ ಒಂದು ಅರಿವು ಯಾವ ರೀತಿ ಮೂಡಿಸ್ತಿರ್ತದೆ? ಈಗ ಮಕ್ಕಳು ತುಂಬ ಮೆಚ್ಯೂರ್ ಆಗ್ತಾರೆ. ಈಗ ಅವ್ರಿಗೆ ಯಾವುದು ಬೇಕು, ಯಾವ ಸಬ್ಜೆಕ್ಟಲ್ಲಿ ಇಷ್ಟ ಆಗುತ್ತೆ ಅವ್ರನ್ನ ಕೇಳಿ ತಿಳಿ ಹೇಳಿ, ಮತ್ತು ಅವ್ರು ಏನು ಬೇಕು ಹೇರುವಂಥದ್ದಲ್ಲ, ಅವ್ರು ಏನಾಗಬೇಕಪ್ಪ ಏನಾಗಬೇಕಮ್ಮ ಅಂತ ತಿಳ್ಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿ ಒಳ್ಳೆ ಎಜುಕೇಷನ್ ಕೊಡಿಸು, ಒಳ್ಳೆ ಸುಸಂಸ್ಕೃತವಾಗಿ ಬೆಳೆಸಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತೇನೆ.